ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಮನೇಲೆ ಹ್ಯೂಮಿಕ್ ಆ್ಯಸಿಡ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಒಂದು 20 ಲೀಟರ್ ಬಕೆಟ್ನ ತೊಗೊಂಡು ಅದರಲ್ಲಿ ಒಂದು 16 to 17 ಲೀಟರ್ ನೀರನ್ನು ಹಾಕಿ ಅದರಲ್ಲಿ ಒಂದು ನಾಲ್ಕು ಕುಳ್ಳು ಆಗೋದ್ರೆ ಎಷ್ಟಾಗುತ್ತಲ್ಲ ಅಷ್ಟು ಸಗಣಿ ಹಾಕ್ತಾಯಿದ್ದೀನಿ. ನೀವು ಕುಳ್ಳು ಹಾಕಿದರೆ ರಾತ್ರಿನೇ ನೆನೆ ಇಟ್ಟು ಮುಂಜಾನೆ ಅದನ್ನು ಸ್ಕ್ವೀಸ್ ಮಾಡಿ ಹಾಕಿ, ಇಲ್ಲ ಅಂತಂದರೆ ಕ್ರಷ್ ಮಾಡಿ, ಆ್ಯಕ್ಚುಲಿ ಸ್ಕ್ವೀಸ್ ಎಲ್ಲ ಕ್ರಷ್ ಮಾಡಿ ಹಾಕಿ, ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಸಗಣಿನೇ ಹಾಕ್ತೀರಂದರೆ ಹಿಂಗೆ ಹಾಕಿ ಆಮೇಲೆ ಒಂದು ಕಟ್ಟಿಗೆ ಸಹಾಯದಿಂದ ಚೆಂದ ಕೈ ಆಡಿಸ್ಬೋದು. ಅದಾದಮೇಲೆ ನಾನು ಒಂದು ಅರ್ಧ ಲೀಟ್ರನ್ನ ಗೋಮೂತ್ರ ಹಾಕ್ತಾಯಿದ್ದೀನಿ. ಬಿಕಾಸ್ ಗೋಮೂತ್ರ ನಿಮ್ಗೆ ಒಳ್ಳೆ ಪೆಸ್ಟಿಸೈಡ್ ಆಗೂ ಕ್ರಿಯೇಟ್ ಆಗುತ್ತೆ, ಹಾಗೆ ಒಳ್ಳೆ ಫರ್ಟಿಲೈಸರ್ ಆಗೂ ಕ್ರಿಯೇಟ್ ಆಗ್ತೈತಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂಚೆಯಿಂದನೂ ನಮ್ಮ ಭಾರತದೊಳಗೆ ಗೋಮೂತ್ರನ ಮನೆಯಲ್ಲಿ ಸಿಡಿಸ್ತೀವಿ, ಅದರಿಂದ ಬ್ಯಾಕ್ಟೀರಿಯಾಗಳು ವೈರಸ್ಗಳು ದೂರ ಆಗ್ತಾವು, ಅದರಿಂದ ಮನೆ ಶುದ್ಧಿ ಆಗುತ್ತೋ ಅನ್ನೋ ಒಂದು ನಂಬಿಕೆ ಇದೆ. ಅದು ಯಾಕಂತಂದ್ರೆ ಅದು ಗುಡ್ ಬ್ಯಾಕ್ಟೀರಿಯಾನ ಉತ್ಪತ್ತಿ ಮಾಡ್ತಾ ಬ್ಯಾಡ್ ಬ್ಯಾಕ್ಟೀರಿಯಾಸ್ನ ಹೊರಗಡೆ ಹಾಕತ್ತೆ. ಹಾಗಾಗಿ ಗೋಮೂತ್ರನ ನೀವು ಹಾಗೆ ಆ್ಯಸ್ ಅ ಪೆಸ್ಟಿಸೈಡ್ ಡೈರೆಕ್ಟಾಗೂ ಸ್ಪ್ರೇ ಮಾಡ್ಬೋದು, ಇಲ್ಲ ಅಂತಂದರೆ ಈ ರೀತಿ ಹ್ಯೂಮಿಕ್ ಆ್ಯಸಿಡ್ ಮಾಡ್ಕೊಳ್ಳೋನು ಹಾಕ್ಬೋದು. ಆಮೇಲೆ ನಾನು ಒಂದು 100 ml ಮೊಸರು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮೊಸರನ್ನ ಒಂದು ಸ್ವಲ್ಪ ಕಟ್ಟೋದು ಸ್ವಲ್ಪ ಜಾಸ್ತಿ ಮಾಡಿ ನೀರು ಹಾಕಿ ಮಜ್ಜಿಗೆ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟ್ ಮೊಸರನ್ನು ಹಾಕ್ಬೋದು. ಆಮೇಲೆ ಒಂದು 50 ಗ್ರಾಮಷ್ಟು ಬೆಲ್ಲ ಹಾಗೂ 50 ಗ್ರಾಮ್ನಷ್ಟು ಕಡಲೆಬೇಳೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಗುಡ್ ಬ್ಯಾಕ್ಟೀರಿಯಾಸ್ ಜನ್ರೇಟ್ ಆಗಲಿಕ್ಕೆ ಒಳ್ಳೆಯ ಆಹಾರ. ಮೈಕ್ರೋಬ್ಸ್ನ ಎಷ್ಟು ಉತ್ಪತ್ತಿ ಆಗ್ತಾವು ಅಷ್ಟು ನಮ್ಮ ಹ್ಯೂಮಿಕ್ ಆ್ಯಸಿಡ್ಡು ಒಳ್ಳೆಯ ರೀತಿಯಲ್ಲಿ ತಯಾರಾಗಕ್ಕೆ ಶುರು ಆಗ್ತೈತಿ. ಅದಕ್ಕೆ ಬೆಲ್ಲ ಹಾಗೂ ಕಡಲೆಬೇಳೆ ಹಿಟ್ಟು ಒಳ್ಳೆಯ ಆಹಾರ ಆಗಿ ಕ್ರಿಯೇಟ್ ಆಗ್ತೈತಿ. ಇದನ್ನು ನೀವು ಪ್ರತಿದಿನ ಹೀಗೆ ಕೈಯಾಡಿಸ್ತಾ ಹೋಗಬೇಕು. ಪ್ರತಿದಿನ ದಿನಕ್ಕೆ ಒಂದೇ ಸರಿ, ಜಾಸ್ತಿ ಏನು ಕೆಲಸ ಇಲ್ಲ, ಅದಕ್ಕೆ ದಿನಕ್ಕೆ ಒಂದು ಸರಿ ಕೆಲಸ ಮಾಡಿಬಿಟ್ರೆ ಆಗೋತು. ಇದನ್ನು ನೆರಳಲ್ಲಿ ಇಡಬೇಕು. ನೆರಳಲ್ಲಿ ಇದನ್ನು ಬೇಗ ತಯಾರಾಗ್ತೈತಿ. ಬಿಸಿಲಲ್ಲಿ ಮಾತ್ರ ಒಟ್ಟ ಇಡಬೇಡ್ರಿ. ಇದ್ರ ಮೇಲೆ ಹಿಂಗೆ ಗಾಳಿ ಆಡೋ ಒಂದು ಯಾವ್ದಾದ್ರು ಒಂದು ಬಟ್ಟೆನ ಮುಚ್ಚಿ ಇಟ್ಬಿಟ್ರೆ 7 ಡೇಸ್ನಲ್ಲಿ ನಿಮಗೆ ಹ್ಯೂಮಿಕ್ ಆ್ಯಸಿಡ್ 20 ಲೀಟರ್ನಷ್ಟು ಹ್ಯೂಮಿಕ್ ಆ್ಯಸಿಡ್ ತಯಾರಾಗುತ್ತೆ. ಇದನ್ನು ಹಾಫ್ ಲೀಟರ್ನಷ್ಟು ಗಿಡದ ಪ್ರಮಾಣ ಸೈಜ್ ನೋಡಿಬಿಟ್ಟು ನೀವು ಕೊಡಬಹುದು. ಬಹಳ ಈಸಿಯೆಸ್ಟ್ ವೇ ಆಫ್ ಫರ್ಟಿಲೈಸಿಂಗ್ ಯುವರ್ ಗಾರ್ಡನ್. ನಿಮಗೆ ಈ ರೀತಿ ಟಿಪ್ಸ್ಗಳು ಇಷ್ಟ ಆಗುತ್ತೆ ಅನ್ನೋದಾದರೆ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.